ಇನ್ನು ಕುಂಭರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಇಷ್ಟು ದಿವಸ ಗುರುಬಲ ಇತ್ತು, ತುಂಬ ಚೆನ್ನಾಗಿತ್ತು, ಆಲೋಚನೆ ಚೆನ್ನಾಗಿರ್ತಾ ಇತ್ತು, ಮಕ್ಕಳ ವಿಚಾರದಲ್ಲಿ ಅನುಕೂಲ ಉಂಟಾಗ್ತಾ ಇತ್ತು, ಬುದ್ಧಿಶಕ್ತಿ ಚೆನ್ನಾಗಿತ್ತು. ಈಗ ಗುರುವಿನ ಪರಿವರ್ತನೆ ಆಗ್ತಾ ಇದೆ, 6ನೇ ಮನೆಗೆ ಹೋಗ್ತಾ ಇದ್ದಾನೆ. ಹೀಗಾಗಿ ಅಲ್ಲಿ ಅದು ರೋಗಸ್ಥಾನ ಹೌದು, ಋಣಸ್ಥಾನ ಹೌದು, ವೈಷಮ್ಯ ಸ್ಥಾನ ಹೌದು. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ. ಇಷ್ಟು ದಿವಸ ಇಲ್ಲದೇ ಇರತಕ್ಕಂಥ ಇಂಟೆಸ್ಟೈನ್, ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ಶುರುವಾಗಬಹುದು, ಹುಷಾರಾಗಿರಿ. ಕಿಬ್ಬೊಟ್ಟೆ ಭಾಗದಲ್ಲಿ ತೊಂದರೆ ಮಾಡುತ್ತೆ, ಸೊಂಟದ ಭಾಗದಲ್ಲಿ ತೊಂದರೆ ಮಾಡೋ ಸಾಧ್ಯತೆ ಹೆಚ್ಚಾಗಿದೆ, ಹುಷಾರು. ಇಂಟೆಸ್ಟೈನ್ ಮುಖ್ಯವಾಗಿ ಕರುಳಿನ ಭಾಗದಲ್ಲಿ ತೊಂದರೆ ಮತ್ತು ಹಲ್ಲಿನ ಬಾಧೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಕಾಲಿನ ಭಾಗಕ್ಕೂ ತೊಂದರೆ ಆಗಬಹುದು, ಹುಷಾರು. ಈ ಭಾಗಗಳಲ್ಲಿ ಹೆಚ್ಚಿನ ತೊಂದರೆ ಉಂಟಾಗುತ್ತೆ ಮತ್ತು ಹಣಕಾಸಿನ ಸ್ಥಿತಿಗತಿ ಸ್ವಲ್ಪ ಏರುಪೇರಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಇಷ್ಟು ದಿವಸ ಹೇಗೋ ಸಮೃದ್ಧವಾಗಿತ್ತು, ಬರ್ತಾ ಇತ್ತು, ಯಾವುದೋ ಮೂಲದಿಂದ ಹೊಸ ಹೊಸ ಪ್ರಯತ್ನಗಳಿಂದ ಆಗ್ತಾ ಇತ್ತು. ಆದರೆ ಈಗ ಬರ್ತಕ್ಕಂತಹ ಹಣವೂ ನಿಲ್ಲುತ್ತೆ, ಅದು ನಿಮಗೆ ಗಾಬರಿ ಉಂಟು ಮಾಡುತ್ತೆ. ಆ ರೀತಿಯ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ವಾಗಧಿಪತಿ ಒಂದು ಮಾತಿನಿಂದ ಹಾಳು ಮಾಡ್ಕೊಳ್ತೀರಾ, ಬಾಂಧವ್ಯಗಳನ್ನು ಹಾಳಾಗುವ ಸಾಧ್ಯತೆ, ಕುಟುಂಬದಲ್ಲಿ ಘರ್ಷಣೆಗಳು ಬರೋ ಸಾಧ್ಯತೆ ಇರುತ್ತದೆ, ಹುಷಾರಾಗಿರಿ. 6ನೇ ಮನೆ ಸ್ವಲ್ಪ ದುಸ್ಥಾನ, ಹೀಗಾಗಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಮತ್ತು ಬಹಳ ಮುಖ್ಯವಾಗಿ ಸಾಲ ವಿಚಾರದಲ್ಲಿ ಗುರು ಬೃಹದ್ ಗಾತ್ರ, ಹೀಗಾಗಿ ಸಾಲ ಮಾಡಿದ್ರೆ ಕ್ರೆಡಿಟ್ ಕಾರ್ಡು ಅದರ ಲಿಮಿಟ್ ಮೀರಿ ಹೊರಟೋಗ್ಬಿಟ್ರೆ ಬಹಳ ಕಷ್ಟ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ ನಿಮ್ಮ ಕಾರ್ಡು ಸ್ವೈಪ್ ಮಾಡುವಾಗ. ಇಷ್ಟು ಎಚ್ಚರಿಕೆ ತಗೋಬೇಕು. ಉಳಿದ ಹಾಗೆ ಬೇರೆ ಗ್ರಹಗಳೆಲ್ಲ ಚೆನ್ನಾಗಿದೆ, ಹೀಗಾಗಿ ಅವುಗಳಿಂದ ನಿಮಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ, ಆತಂಕ ಬೇಡ. ಪ್ರಾರ್ಥನೆಗೆ ನೋಡಿ, ಶನೈಶ್ಚರನ ತೊಂದರೆಯೂ ಇದೆ. ಈ ಕಾರಣದಿಂದಾಗಿ ಶನಿ ಗುರು ಎರಡೂ ಗ್ರಹಗಳ ಆರಾಧನೆ, ಈಶ್ವರ ಸನ್ನಿಧಾನಕ್ಕೆ ಸ್ವಲ್ಪ ಕಡಲೆ ಹಾಗೂ ಎಳ್ಳು ಎರಡನ್ನೂ ದಾನ ಮಾಡಿ ಪ್ರತಿ ಗುರುವಾರ ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅನುಕೂಲ ಆಗುತ್ತೆ. ಅಕ್ಟೋಬರ್ ನಂತರ ತುಂಬ ಚೆನ್ನಾಗಿದೆ, ಅಲ್ಲಿಯವರೆಗೆ ತಾಳ್ಮೆಯಿಂದ ಇರಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.